ನಮಸ್ಕಾರ ವೀಕ್ಷಕರೇ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಅಂತ ನಮ್ಮ ಅಕ್ಕ ಮಹಾದೇವಿಯವರು ವಚನದಲ್ಲಿ ಹೇಳಿದ್ದಾರೆ. ಇದರ ತಾತ್ಪರ್ಯ ಈ ಭೂಮಿ ಮೇಲೆ ಬಂದ ಮೇಲೆ ನಾವು ಕಷ್ಟ ನಷ್ಟಗಳಿಗೆ ಅಂಜದೆ ಹೆದರದೆ ಜೀವನದಲ್ಲಿ ಜಯ ಸಾಧಿಸಬೇಕಾಗುತ್ತೆ. ಈ ರೀತಿ ಜಯ ಸಾಧಿಸಲು ಬೇಕು ಆತ್ಮವಿಶ್ವಾಸ ಹಾಗೆ ಉತ್ತಮ ಆರೋಗ್ಯ. ಉತ್ತಮ ಆರೋಗ್ಯವನ್ನು ಹೇಗೆ ಪಡೆಯೋದು? ಆಯುರ್ವೇದದ ಸಲಹೆಯಿಂದ. ಆಯುರ್ವೇದದ ಸಲಹೆಯನ್ನು ಹೇಗೆ ಪಡೆಯೋದು? ಚಿಂತೆ ಬೇಡ, ಅದಕ್ಕಾಗಿಯೇ ಇದೆ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇಂದಿನ ಕಾರ್ಯಕ್ರಮನ ಶುರು ಮಾಡೋಣ. ಶುರು ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದಗಳು. ಆದರ್ಶ್ ಅವರೇ, ಇವತ್ತು ಯಾವ ಒಂದು ಸಮಸ್ಯೆಯ ಬಗ್ಗೆ ನಮ್ಮ ವೀಕ್ಷಕರಿಗೆಲ್ಲ ಹೆಚ್ಚಿನ ಮಾಹಿತಿಯನ್ನು ನೀವು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಹೇಳ್ತೀನವ. ಇವತ್ತಿನ ದಿವಸ ನಾವು ಈ ಸಿಸ್ಟಿಟಿಸ್ ಅಂತಂದರೆ ಮೂತ್ರಕೋಶದಲ್ಲಿ ಉರಿ ಬರುವಂಥ ಒಂದು ತೊಂದರೆ ಏನಿದೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ. ಈ ಮೂತ್ರಕೋಶದಲ್ಲಿ ನೀವು ಅಂದ್ಕೊಂಡಿರ್ಬೋದು, ಕೆಲವರಿಗೆ ಯೂರಿನನ್ನು ಮಾಡಿದಾಗ ಮೂತ್ರ ವಿಸರ್ಜನೆ ಆದಾಗ ರಕ್ತ ಹೋಗುವಂಥದ್ದು ಒಂದು ತೊಂದರೆಯನ್ನು ಕಂಡುಬರುತ್ತೆ. ಆವಾಗ ನಾವೇನು ಅಂದ್ಕೊಂಡ್ಬಿಡ್ತೀವಿ, ಕಿಡ್ನಿಯಲ್ಲಿ ಸ್ಟೋನ್ ಆಗಿದೆ ಅಥವಾ ಕಿಡ್ನಿಯಲ್ಲಿ ಏನೋ ಒಂದು ತೊಂದರೆ ಆಗಿದೆ ಅಥವಾ ನಮ್ಮ ಮೂತ್ರ ಪಿಂಡದಲ್ಲಿ ಯಾವುದೇ ಒಂದು ಈ ಕಲ್ಲು ಕೂತ್ಕೊಂಡು ಅಂದು ಒಂದು ರಾಂಗ್ ಇನ್ಫಾರ್ಮೇಷನ್ ಅಂತೇಳಿ ಹೇಳ್ಬೋದು. ಈ ರೀತಿ ಆದಂಥ ಒಂದು ರಾಂಗ್ ಇನ್ಫಾರ್ಮೇಷನಿಂದ ನಾವೇನು ಅಂದ್ಕೊಂಡ್ಬಿಡ್ತೀವಿ, ನಮಗೆ ಮೂತ್ರಕೋಶದಲ್ಲಿ ಕಲ್ಲಾಗಿದೆ ಅಂತ ಹೇಳಿ. ಮತ್ತು ಇದರಿಂದ ಹೆವಿ ಪೇನ್ ಇರುತ್ತೆ ಮತ್ತು ಇರಿಟೇಷನ್ ಇರುತ್ತೆ ಮತ್ತು ಬರ್ನಿಂಗ್ ಸೆನ್ಸೇಷನ್ ಹೆಚ್ಚಿರುತ್ತೆ. ಉರಿ ಅಂತ ನಾವೇನು ಹೇಳ್ತೀವಿ ಕನ್ನಡದಲ್ಲಿ. ಈ ಥರ ಒಂದು ಉರಿ ಕಾಣಿಸ್ಕೊಂಡಾಗ ನೀವು ಮೊದಲನೇದಾಗಿ ಮಾಡಬೇಕಾಗಿರೋವಂಥದ್ದು ಬಾಳೆಹಣ್ಣು ಮತ್ತು ಎಳ್ನೀರಿನ ಈ ಸೇವನೆ ಏನಿದೆ ಅದನ್ನು ಹೆಚ್ಚಾಗಿ ಮಾಡಬೇಕು. ಅದಲ್ಲದೆ ಈ ಹಾಲಿನ ಪ್ರಾಡಕ್ಟ್ಸ್ಗಳು ತಿನ್ನಬೇಡ ಅಂತೇಳಿ ಹೇಳ್ತಾರೆ. ನೋಡಿ, ಹಾಲಿನ ಪ್ರಾಡಕ್ಟ್ಸ್ಗಳನ್ನು ಯಾಕೆ ತಿನ್ನಬಾರ್ದು? ಅದರಲ್ಲಿ ಲ್ಯಾಕ್ಟೋ ಆ್ಯಸಿಡ್ ಇರೋದ್ರಿಂದ ಅದು ಕಲ್ಲುಗಳನ್ನು ಫಾರ್ಮೇಷನ್ ಮಾಡೋದ್ರಲ್ಲಿ, ಕಿಡ್ನಿಗಳಲ್ಲಿ ಕಲ್ಲುಗಳನ್ನು ಫಾರ್ಮೇಷನ್ ಮಾಡೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಮತ್ತು ಯೂರಿಕ್ ಆ್ಯಸಿಡ್ ಇರುವಂಥ ಆಹಾರಗಳನ್ನು ಹೆಚ್ಚಾಗಿ ಮಾಂಸಾಹಾರಿಗಳು ಈಗ ಈ ಕುರಿ ಮಾಂಸವನ್ನು ತಿನ್ನೋದ್ರಿಂದ ಕುರಿ ಮಾಂಸದಲ್ಲಿ ಹೆಚ್ಚಿನ ಪರ್ಸೆಂಟೇಜ್ ಯೂರಿಕ್ ಆ್ಯಸಿಡ್ ಇರೋದ್ರಿಂದ ನಾವೆಲ್ಲ ಏನು ಅಂದ್ಕೊಂಡ್ಬಿಡ್ತೀವೋ, ಇದನ್ನು ತಿಂದ್ಬಿಟ್ರೆ ನನಗೆ ಇನ್ನೂ ತುಂಬ ತೊಂದರೆ ಆಗುತ್ತೆ ಅಂಥೇಳಿ. ನೋಡಿ, ಮೂತ್ರಕೋಶ ಬೇರೆ, ಮೂತ್ರಪಿಂಡ ಬೇರೆ ಮತ್ತು ಕಿಡ್ನೀಸ್ ಅಂತ ನಾವೇನು ಹೇಳ್ತೀವಿ. ಸೊ ಇದರಲ್ಲಿ ಡಿಫ್ರೆನ್ಸಸ್ ಇದೆ. ನಾವೇನು ಅಂದ್ಕೊಂಡ್ಬಿಡ್ತೀವಿ, ಎಲ್ಲನೂ ಒಂದೇ, ನನಗೆ ಮೂತ್ರದಲ್ಲಿ ಬ್ಲಡ್ ಹೋಗ್ಬಿಡ್ತು ಅಂತಂತಂದರೆ ನನ್ನ ಕಿಡ್ನಿಯಲ್ಲಿ ಸ್ಟೋನ್ ಆಗಿದೆ ಅಂತ ಹೇಳಿ. ಈ ರೀತಿಯಾದಂಥ ತಪ್ಪಾದ ಮಾಹಿತಿ ತಮ್ಮಲ್ಲಿ ಕೆಲವೊಂದು ಸರಿ ಆಗಿರುತ್ತೆ. ಆದ್ರೂ ನೀವು ವೈದ್ಯರಲ್ಲಿ ಪರೀಕ್ಷಿಸಿಕೊಳ್ಳೋದು ತುಂಬ ಉತ್ತಮವಾದಂಥದ್ದು. ಅದಲ್ಲದೆ ಇವತ್ತಿನ ದಿವಸ 2 ಪ್ರಯೋಗಗಳನ್ನು ಮಾಡಿ ತೋರಿಸ್ತಾ ಇದ್ದೀವಿ. ಅದನ್ನು ನೋಡಿ ಅದರ ಉಪಯೋಗಗಳನ್ನು ತಾವೆಲ್ಲ ಪಡ್ಕೊಳ್ಳಿ. ಈಗ ಈ ಸಿಂಪ್ಟಮ್ಸ್ಗಳು ಏನಿರುತ್ತೆ ಈ ಮೂತ್ರಕೋಶದಲ್ಲಿ, ಸಿಸ್ಟಿಟಿಸ್ ಅಂತ ಹೇಳಿ ನಾವೇನು ಹೇಳ್ತೀವಿ, ಮೂತ್ರಕೋಶದಲ್ಲಿ ಉರಿ ಬರೋಕ್ಕಿಂತ ಮುಂಚೆ ಕೆಲವೊಂದು ಬಾರಿ ತಮಗೆ ಮೂತ್ರ ಫ್ರೀಕ್ವೆಂಟ್ಲಿ ಹೋಗುವಂಥದ್ದು, ಭಾಳ ಸಾರಿ ಹೋಗುವಂಥದ್ದು, ಮತ್ತು ಅದಲ್ಲದೆ ಉರಿ ಬರುವಂಥದ್ದು, ರಕ್ತ ಹೋಗುವಂಥದ್ದು, ಮತ್ತು ಮೂತ್ರಕೋಶದ ಈ ಬ್ಲ್ಯಾಡರ್ ಏನಿರುತ್ತೆ ಅದು ಸ್ವೆಲ್ಲಿಂಗ್ ಇರುತ್ತೆ. ಸೊ ಆ ಒಂದು ಸ್ವೆಲ್ಲಿಂಗಿಂದ ಇದು ಹೆಣ್ಣುಮಕ್ಕಳಲ್ಲಿ ಹೆಚ್ಚು, ಗರ್ಭವತಿಯರಲ್ಲಿ ಹೆಚ್ಚು ಕಂಡು ಬಂದಿದೆ. ಮತ್ತು ಅದಲ್ಲದೆ ಡಯಾಬಿಟಿಕ್ ಪೇಷಂಟ್ಸ್ಗಳಲ್ಲೂ ಇದು ತುಂಬ ಹೆಚ್ಚಾಗಿ ಕಂಡುಬರುತ್ತೆ. ಮಧುಮೇಹಿ ರೋಗಗಳಿಗೆ ಹೆಚ್ಚಾಗಿ ಕಂಡು ಬಂದಿದೆ. ಈಗ ಇಂಥ ಒಂದು ಸಮಸ್ಯೆ ಎದುರಾದಾಗ ನೀವು ಮೊದಲನೇದಾಗಿ ಎಳ್ನೀರನ್ನು ಹೆಚ್ಚಾಗಿ ಕುಡಿಬೇಕು. ಅದರೊಟ್ಟಿಗೆ ಬಾಳೆಹಣ್ಣನ್ನು ಸೇವನೆ ನೀವು ಮಾಡಬೇಕು. ಆ್ಯಪಲ್ ತುಂಬ ಒಳ್ಳೆಯದು. ಅದಲ್ಲದೆ ಗ್ರೇಪ್ ಫ್ರೂಟ್ ಅಂತಂದರೆ ಈಗ ಗ್ರೇಪ್ಸ್ ಬೇರೆ, ಗ್ರೇಪ್ ಫ್ರೂಟ್ ಬೇರೆ ಅಂತ. ಗ್ರೇಪ್ ಫ್ರೂಟ್ ಹೇಗೆ ಇರುತ್ತೆ ಅಂದರೆ ಕಿತ್ತಳೆ ಹಣ್ಣಿನ ಹಾಗೇ ಇರುತ್ತೆ, ಆದರೆ ಅದನ್ನು ಕಟ್ ಮಾಡಿದಾಗ ಕೆಂಪಾಗಿರುವಂಥ ಎಸಳುಗಳು ಅದರೊಳಗಡೆ ಇರುತ್ತೆ. ಆದರೆ ಗ್ರೇಪ್ ಜ್ಯೂಸ್, ಬ್ಲ್ಯಾಕ್ ಗ್ರೇಪ್ ಜ್ಯೂಸ್ ಕೂಡ ತುಂಬ ಒಳ್ಳೆಯದು ಈ ಕಿಡ್ನಿ ಸ್ಟೋನನ್ನು ಕಟ್ ಮಾಡೋದಕ್ಕೆ. ಆಮೇಲೆ ಪೇರ್ ಫ್ರೂಟ್ ಏನಿದೆ, ಈ ಯೂರಿನೇಷನ್ದಲ್ಲಿ ಉರಿ ಬಂದಾಗ ಅದನ್ನು ಕಟ್ ಮಾಡೋದಕ್ಕೆ ಕೂಡ ಈ ಪೇರ್ ಫ್ರೂಟು ತುಂಬ, ಪೇರ್ ಹಣ್ಣು ಅಂತ ನಾವೇನು ಹೇಳ್ತೀವಿ, ಅದು ತುಂಬ ಉಪಯುಕ್ತವಾದದ್ದು ಅಂತ ಹೇಳಿ. ಆದರೆ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಾನು ಹೇಳಿದ್ದು ಪೇರ್ ಫ್ರೂಟ್ ಅಂತ ಹೇಳಿ ಪೇರ್ಲ ಹಣ್ಣಲ್ಲ, ಅಥವಾ ಸೀಬೆಕಾಯಿ ಅಂತ ನಾವೇನು ಹೇಳ್ತೀವಿ ಅದನ್ನೆಲ್ಲ. ಈ ಹಣ್ಣುಗಳ ಮತ್ತು ರಾ ವೆಜಿಟೇಬಲ್ಸ್ ಕನ್ಸಂಪ್ಷನನ್ನು ನಾವು ಹೆಚ್ಚು ಮಾಡಬೇಕಾಗತ್ತೆ. ಪಾಲಕ್ಕು, ಮೆಂತೆ ಮತ್ತು ಈ ಹಾಲಿನ ಸೇವನೆ, ಲೆಮನ್ ಹಾಕಿ ಕುಡಿಯುವಂಥ ಅಥವಾ ಊಟ ಮಾಡುವಂಥ ಸೇವನೆ ಏನಿದೆ ಅದು ತುಂಬ ಉಪಯೋಗಕಾರಿ ಅಂತೇಳಿ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಹೆಚ್ಚು ಆತಂಕ ಪಡುವಂಥ ಅಥವಾ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಆದಷ್ಟು ನಿಮಗೆ ಈ ಥರ ಸ್ವೆಲ್ಲಿಂಗು ಅಥವಾ ಏನೇ ಒಂದು ಕಂಡು ಬಂದಾಗ, ಹೆಚ್ಚು ಉರಿ ಅನ್ನಿಸಿದಾಗ ಒಂದು ಸಾರಿ ನೀವು ವೈದ್ಯರ ಹತ್ರ ತಪಾಸಣೆ ಮಾಡೋದು ತುಂಬ ಮುಖ್ಯ. ಅದಲ್ಲದೆ ಇದನ್ನು ನಾವು ಮನೆಯಲ್ಲೇ ಏನು ಆಹಾರವನ್ನು ಸೇವಿಸ್ತೀವಿ ಮತ್ತು ಒಂದು ಶಿಸ್ತಿನ ಕ್ರಮವನ್ನು
ನಾವು ಅನುಸರಿಸ್ಕೊಂಡು ಬಂದರೆ ಈ ರೀತಿಯ ತೊಂದರೆಗಳು ಮುಂದೆ ತಮ್ಮಲ್ಲಿ ಉದ್ಭವಿಸೋದಿಲ್ಲ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೀವಿ. ಅದಲ್ಲದೆ 2 ಪ್ರಯೋಗಗಳು ಕೂಡ ಇವತ್ತು ಮಾಡಿ ತೋರಿಸ್ತಾ ಇದ್ದೀವಿ. ಈ ಸಂಚಿಕೆಯ ಒಂದು ಮುಕ್ತವಾಗಿ ನೀವು ಬಹಳ ನಾನು ಓಪನ್ ಆಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಆದಷ್ಟು ಈ ಒಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಂಡು ಬರೆದಿಟ್ಕೊಳ್ಳಿ. ಯಾಕಂದರೆ ನಿಮ್ಮಲ್ಲಿ ಕನ್ಫ್ಯೂಷನ್ಸ್ ಆಗಬಾರ್ದು. ಮೂತ್ರಪಿಂಡ ಮತ್ತು ಮೂತ್ರಕೋಶದಲ್ಲಿ ಬರುವಂಥ ತೊಂದರೆಗಳು ಒಂದೇ ಅಂತ ಹೇಳಿ ನೀವು ಅಂದ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ಮೂತ್ರಕೋಶದಲ್ಲಿ ಉರಿ, ಬರ್ನಿಂಗ್ ಸೆನ್ಸೇಷನ್ ಮತ್ತು ಇರಿಟೇಷನ್ಸ್ ಬಂದಾಗ ಅದಕ್ಕೆ ಹೆಚ್ಚು ಒಂದು ಮನುಷ್ಯನಲ್ಲಿ ಜ್ವರ ಬರುತ್ತೆ. ಆಲ್ಮೋಸ್ಟ್ ಅಬೌಟ್ ಒಂದು ವಾರಗಳ ಕಾಲ ನಿಮಗೆ ಮಲ್ಕೊಳ್ಳಿಕ್ಕಾಗೋದಿಲ್ಲ, ಅಷ್ಟು ಒಂದು ಪೇನು ಮತ್ತು ಉರಿ ಬರುತ್ತೆ. ಅಂಥ ಒಂದು ತೊಂದರೆ ಬಂದಾಗ ದಯವಿಟ್ಟು ವೈದ್ಯರನ್ನು ಕಂಡು ನಂತರ ಅವರಿಂದ ನೀವು ಸಲಹೆಗಳನ್ನು ತೆಗೆದುಕೊಳ್ಬೇಕಂತ ಹೇಳಿ ಹೇಳ್ತೀನಿ. ಸ್ನೇಹಿತರೆ, ಈ ಮೂತ್ರಕೋಶಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಹೇಗೆ ಉಂಟಾಗುತ್ತೆ, ಇದಕ್ಕೆ ಯಾವ ರೀತಿ ಪರಿಹಾರನ ನಾವು ಕಂಡುಕೊಳ್ಬೋದು ಮನೆಯಲ್ಲಿ ಅಂತ ತಿಳ್ಕೊಂಡ್ವಿ. ಬನ್ನಿ ಈಗ ಇದೇ ಸಮಸ್ಯೆಗೆ ಮನೆ ಔಷಧಗಳನ್ನ ಹೇಗೆ ಸಿದ್ಧಪಡಿಸೋದು ಅಂತ ನೋಡೋಣ. ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಜೇನುತುಪ್ಪ, ಕ್ಯಾರೆಟ್ ಪೇಸ್ಟ್, ಮಜ್ಜಿಗೆ ಮತ್ತು ಸೌತೆಕಾಯಿ ಪೇಸ್ಟ್, ಇಷ್ಟು ಇದಕ್ಕೆ ಮಾಡ್ಕೊಂಡಿರುವಂಥ ಸಾಮಗ್ರಿಗಳು. ಇದನ್ನು ಮಾಡೋದು ತುಂಬ ಸುಲಭ. ಎಲ್ಲನೂ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಕ್ಯಾರೆಟ್ ಪೇಸ್ಟು ಮತ್ತು ಕುಕುಂಬರ್ ಪೇಸ್ಟ್ ಅಂದರೆ ಸೌತೆಕಾಯಿ ಪೇಸ್ಟನ್ನು ಇದನ್ನು ಎಲ್ಲ ಸಮ ಪ್ರಮಾಣದಲ್ಲಿ ನಾವು ಮಿಶ್ರಣ ಮಾಡಬೇಕಾಗತ್ತೆ ಮಜ್ಜಿಗೆಯಲ್ಲಿ. ಈಗ ಮೊದಲು ಒಂದು ಗ್ಲಾಸ್ ಮಜ್ಜಿಗೆಯನ್ನು ತೆಗೆದುಕೊಂಡು ಇದಕ್ಕೆ 2 ಚಮಚದಷ್ಟು ಸೌತೆಕಾಯಿ ಪೇಸ್ಟನ್ನು ಹಾಕಬೇಕು. ನೋಡಿ, ಇದು ಮೊದಲ ಬಾರಿಗೆ ವೀಕ್ಷಕರು ನೋಡ್ತಾ ಇರ್ಬೋದು. ಸೌತೆಕಾಯಿ ಪೇಸ್ಟನ್ನು ಮಜ್ಜಿಗೆಯಲ್ಲಿ ಹಾಕ್ತಾ ಇರೋದು ಮತ್ತು ಕ್ಯಾರೆಟ್ ಪೇಸ್ಟನ್ನು ಕೂಡ ನಾವು ಹಾಕ್ತಾ ಇದ್ದೀವಿ. 2 ಚಮಚದಷ್ಟು ಸಮ ಪ್ರಮಾಣದಲ್ಲಿ ಹಾಕಬೇಕು. 2 ಚಮಚದಷ್ಟು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಈ ಥರ ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾವು ಮತ್ತೆ 2 ಚಮಚದಷ್ಟು ಜೇನುತುಪ್ಪವನ್ನು ಹಾಕ್ಕೊಳ್ಬೇಕು. ನಾವು ನಾರ್ಮಲ್ ಆಗಿ 1 ಚಮಚದಷ್ಟು ಜೇನುತುಪ್ಪವನ್ನು ಹಾಕೋದು ನೋಡಿದ್ದೀವಿ. ಇವತ್ತು 2 ಚಮಚದಷ್ಟು ಜೇನುತುಪ್ಪವನ್ನು ಎಲ್ಲ ಸಾಮಗ್ರಿಗಳು ಸಮ ಪ್ರಮಾಣದಲ್ಲಿ ನಾವು ಹಾಕೊಳ್ಬೇಕು. ಮತ್ತು ಇದರಲ್ಲಿ ಜೇನುತುಪ್ಪ ರಕ್ತದ ಶುದ್ಧತೆಯನ್ನು ಮಾಡುತ್ತೆ, ಯಾವುದೇ ಇನ್ಫೆಕ್ಷನ್ ಆಗಿರೋದನ್ನು ಹೊರಗಡೆ ಹೋಗಿಸುತ್ತೆ. ಮತ್ತು ಅದಲ್ಲದೆ ಇವತ್ತು ಕುಕುಂಬರ್ ಮತ್ತು ಈ ಒಂದು ಕ್ಯಾರೆಟನ್ನು ಪೇಸ್ಟ್ ಮಾಡಿ, ಸೌತೆಕಾಯಿ ಹಾಗೂ ಕ್ಯಾರೆಟ್ ಪೇಸ್ಟನ್ನು ಇದರಲ್ಲಿ ಯೂಸ್ ಮಾಡಿದ್ದೀವಿ. ಅದು ಕೂಡ ತುಂಬ ಉತ್ತಮವಾದ ರೀತಿಯಲ್ಲಿ ದೇಹಕ್ಕೆ ತಂಪನ್ನು ಕೊಡುತ್ತೆ. ಮತ್ತು ಆ ದೇಹದ ತಂಪಿನೊಟ್ಟಿಗೆ ಈ ಮೂತ್ರಕೋಶದಲ್ಲಿ ಯಾವ ರೀತಿಯ ಒಂದು ಉರಿ ಏನಿರುತ್ತೆ ಅದನ್ನು ಕ್ರಮೇಣವಾಗಿ ಹೊಡೆದೋಡಿಸುವಂಥ ಒಂದು ಏಕೈಕ ಕೆಲಸ ಈ ಮಜ್ಜಿಗೆ ಮಾಡುತ್ತೆ ಅಂತೇಳಿ ಹೇಳ್ಬೋದು. ವೀಕ್ಷಕರೇ, ತುಂಬ ಸುಲಭವಾದಂಥ ಇಂಗ್ರೀಡಿಯೆಂಟ್ ಸಾಮಗ್ರಿಗಳನ್ನು ತೆಗೆದುಕೊಂಡು ಮಾಡಿರುವಂಥ ಈ ಮಜ್ಜಿಗೆ ಪೇಯ ಈಗ ಸಿದ್ಧವಾಗಿದೆ. ಇದಕ್ಕೆ ನಾವು ಜೇನುತುಪ್ಪ, ಸೌತೆಕಾಯಿ ಪೇಸ್ಟ್ ಹಾಗೂ ಕ್ಯಾರೆಟ್ ಪೇಸ್ಟನ್ನು ಮಿಶ್ರಣ ಈ ಮಜ್ಜಿಗೆಯಲ್ಲಿ ಹಾಕಿ ಸಿದ್ಧ ಮಾಡಿದ್ದೇವೆ. ಸಮ ಪ್ರಮಾಣದಲ್ಲಿ ಹಾಕಿ ಮಾಡಿದಂಥ ಈ ಮಜ್ಜಿಗೆ ಪೇಯ ಇದನ್ನು ಕುಡಿದು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ಮತ್ತು ಇದನ್ನು ದಿವಸಕ್ಕೆ 1 ಬಾರಿ ಮಾತ್ರ ಮಧ್ಯಾಹ್ನದ ಊಟದ ನಂತರ ತೆಗೆದುಕೊಳ್ಳೋದು ತುಂಬ ಉತ್ತಮ ಅಂತೇಳಿ ಹೇಳ್ಬೋದು. ಇದನ್ನು ದಿವಸಕ್ಕೆ 1 ಬಾರಿ, ಇದನ್ನು ಕ್ರಮೇಣವಾಗಿ 15ರಿಂದ 30 ದಿವಸಗಳ ಕಾಲ, 1 ತಿಂಗಳಷ್ಟು ನೀವು ಇದನ್ನು ಡೈಲಿ ಮಾಡಿಕೊಂಡು ಕುಡಿಯೋದು ತುಂಬ ಉತ್ತಮ ಅಂತೇಳಿ ಹೇಳ್ಬೋದು. ಶರೀರಕ್ಕೆ ಉಷ್ಣತೆ ಕೊಡುವಂಥ ಆಹಾರಗಳನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಮತ್ತು ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳಿದಂಥ ಆಹಾರ ಪದ್ಧತಿಯನ್ನು ಅನುಸರಿಸ್ಕೊಂಡು ಇಂಥ ಒಂದು ಪೇಯವನ್ನು ಮಾಡಿ ಕುಡಿಯೋದು ತುಂಬ ಫಲಕಾರಿ ಅಂತೇಳಿ ಹೇಳ್ಬೋದು. ಈಗ ಈ ಪೇಯ ಸಿದ್ಧವಾಗಿದೆ. ಮೂತ್ರಕೋಶದ ಸೋಂಕುಗಳಿಗೆ ಮನೆ ಔಷಧ ಬೇಕಾಗಿರುವ ಸಾಮಗ್ರಿಗಳು: ಜೇನುತುಪ್ಪ, ಕ್ಯಾರೆಟ್ ಪೇಸ್ಟ್, ಮಜ್ಜಿಗೆ ಮತ್ತು ಸೌತೆಕಾಯಿ ಪೇಸ್ಟ್. ತಯಾರಿಸುವ ವಿಧಾನ: ಲೋಟದಲ್ಲಿನ ಮಜ್ಜಿಗೆಗೆ ಸೌತೆಕಾಯಿ ಪೇಸ್ಟ್ ಮತ್ತು ಕ್ಯಾರೆಟ್ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಇದಕ್ಕೆ ಜೇನುತುಪ್ಪವನ್ನು ಬೆರೆಸಿಕೊಂಡರೆ ಮೂತ್ರಕೋಶದ ಸೋಂಕುಗಳಿಗೆ ಮನೆ ಔಷಧ ಸಿದ್ಧ. ಸ್ನೇಹಿತರೆ, ನೋಡಿದ್ವಲ್ಲ, ಈ ಮೂತ್ರಕೋಶದ ಸೋಂಕಿನ ಸಮಸ್ಯೆ ಬಂದಾಗ ಯಾವ ರೀತಿ ಸುಲಭವಾಗಿ ಮನೆಯಲ್ಲೇ ಔಷಧನ ಸಿದ್ಧಪಡಿಸ್ಬೋದು ಅಂತ. ಈಗ ಇದೇ ಸಮಸ್ಯೆಗೆ ಮತ್ತೊಂದು ಸುಲಭವಾದ ಮನೆ ಔಷಧ ಇದೆ. ಸ್ನೇಹಿತರೆ, ಬನ್ನಿ ಈ ಮೂತ್ರಕೋಶದ ಸೋಂಕಿನ ಸಮಸ್ಯೆ ಬಂದಾಗ ಯಾವ ರೀತಿ ಮತ್ತೊಂದು ಸರಳವಾದ ಮನೆ ಔಷಧನ ಹೇಗೆ ಸಿದ್ಧಪಡಿಸೋದು ಅಂತ ನೋಡೋಣ. ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಪಾಲಕ್ ಪೇಸ್ಟ್,
ನುಗ್ಗೆಕಾಯಿ ಸೊಪ್ಪಿನ ಪೇಸ್ಟ್ ಮಾಡ್ಕೊಂಡಿದ್ದೀವಿ ಮತ್ತು ನಿಂಬೆಹಣ್ಣು. ಇದನ್ನು ಸೇವಿಸುವಾಗ ಬಹಳ ಕಹಿಯಾಗಿರುತ್ತೆ ಮತ್ತು ಒಂದು ಸ್ವಲ್ಪ ನಿಮಗೆ ವಾಮಿಟಿಂಗ್ ಸೆನ್ಸೇಷನ್ ಅನ್ನಿಸ್ಬಹುದು. ಆದರೆ ಮೂತ್ರಕೋಶದಿಂದ ಈ ಒಂದು ಸಿಸ್ಟಿಟಿಸಿಂದ ಏನು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅವರಿಗೆ ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ತಂದುಕೊಡುವಂಥ ಒಂದು ಏಕೈಕ ರಾಮಬಾಣ ಔಷಧಿ ಅಂತೇಳಿ ಹೇಳ್ಬೋದು. ಈಗ ಮೊದಲಿಗೆ ಒಂದು ಗ್ಲಾಸನ್ನು ತೆಗೆದುಕೊಳ್ಳಿ. ಇದಕ್ಕೆ 3/4 ಭಾಗದಷ್ಟು ನೀರನ್ನು ಹಾಕ್ಕೊಳ್ಬೇಕು. ಪಾಲಕ್ ಪೇಸ್ಟನ್ನು 2 ಚಮಚ, ಈಗ 1 ಟೀ ಸ್ಪೂನಷ್ಟು ನುಗ್ಗೆಕಾಯಿ ಸೊಪ್ಪಿನ ಪೇಸ್ಟನ್ನು ಇದಕ್ಕೆ ಬೆರೆಸಬೇಕು. ಇದಕ್ಕೆ ಅರ್ಧ ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ಬೇಕು. ನಿಂಬೆಹಣ್ಣನ್ನು ನಾವು ಈ ಕಹಿಯ ಅಂಶ ಒಂದು ಕಮ್ಮಿ ಆಗಿ ಹುಳಿ ಅಂಶ ಬರಲಿ ಇದಕ್ಕೆ ಅಂತ ಉಪಯೋಗಿಸ್ತೀವಿ, ಅಂದರೆ ಟೇಸ್ಟ್ಗೋಸ್ಕರ ಅಲ್ಲಮ್ಮ. ಇದು ಈ ಇರಿಟೇಷನ್ ಮತ್ತು ಉರಿ ಅನ್ನೋದು ಏನಿರುತ್ತೆ ಮೂತ್ರ ಹೋಗುವಾಗ ಅದನ್ನು ಇದು ಕಂಟ್ರೋಲಲ್ಲಿ ಮಾಡುತ್ತೆ. ಅದಕ್ಕೋಸ್ಕರ ನಾವು ಈ ಒಂದು ನಿಂಬೆಹಣ್ಣಿನ ರಸವನ್ನು ಯೂಸ್ ಮಾಡ್ತಾ ಇದ್ದೀವಿ. ಈ ರೀತಿ ಇದು ಸಿದ್ಧವಾಗುತ್ತೆ. ಇದನ್ನು ಮಧ್ಯಾಹ್ನದ ಹೊತ್ತು ಊಟವಾದ ನಂತರ ದಿವಸಕ್ಕೆ 1 ಬಾರಿ ನೀವು ಸೇವಿಸಬೇಕು. ಮತ್ತು ಇದರ ಉಪಯೋಗಗಳು ತುಂಬ ಹಲವಾರು ಇದೆ. ಉರಿ ಆಗೋದಾಗಲಿ, ಮೂತ್ರದಲ್ಲಿ ರಕ್ತಸ್ರಾವ ಆಗೋದಾಗಲಿ, ಇದನ್ನೆಲ್ಲನೂ ತಡೆಯುವಂಥ ಏಕೈಕ ಮಾತ್ರ ಒಂದು ಪೇಯ ಅಥವಾ ಕಷಾಯ ಅಂತೇಳೇ ಹೇಳ್ಬೋದು. ಕುಡಿಯುವಾಗ ಒಂದು ಸ್ವಲ್ಪ ಕಸಿಬಿಸಿ ಆಗ್ಬೋದು. ಆದಷ್ಟು ಆ ಒಂದು ತೊಂದರೆಯಿಂದ ಬಳಲ್ತಾ ಇರೋರಿಗೆ ಇದೇನು ಅಲ್ಲ ಅಂಥೇಳಿ ಅನಿಸುತ್ತೆ. ಮತ್ತು ಇದು ಆದಷ್ಟು ಇದನ್ನು ಕುಡಿಯೋದ್ರಿಂದ ಒಳ್ಳೆಯ ಒಂದು ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಅದಲ್ಲದೆ ಈ ಡಯಾಬಿಟಿಸ್ ತೊಂದರೆ ಇರೋರಿಗೆ ಕೂಡ ಇದು ತುಂಬ ಒಳ್ಳೆಯದು ಅಂಥೇಳಿ ಹೇಳ್ಬೋದು. ಇಂಥ ಒಂದು ಪೇಯವನ್ನು ನಾವೇನಿವತ್ತು ಮಾಡಿ ತೋರಿಸಿದ್ದೀವಿ. ಇದು ತುಂಬ ಸುಲಭ ರೀತಿಯಲ್ಲಿ ಮಾಡಿದ್ದೀವಿ. ಅದರಲ್ಲಿ ನಿಂಬೆಹಣ್ಣಿನ ರಸ, ನುಗ್ಗೆಕಾಯಿಯ ಪೇಸ್ಟ್ ಹಾಗೂ ಪಾಲಕ್ ಪೇಸ್ಟನ್ನು ಬಳಸಿ ಮಾಡಿದಂಥ ಒಂದು ಗ್ಲಾಸ್ನಲ್ಲಿ ನೀರಿನಲ್ಲಿ ಇದನ್ನು ಮಿಶ್ರಣ ಮಾಡಿದ್ದೀವಿ. ಅದು ಈಗ ಸಿದ್ಧವಾಗಿದೆ. ಇದನ್ನು ದಿವಸಕ್ಕೆ 1 ಬಾರಿ ಮಾತ್ರ 15 ದಿವಸಗಳ ಕಾಲ ನೀವು ಮಾಡಿ ಪ್ರಯೋಗವನ್ನು ಮಾಡಿ ನೋಡಿ. ತುಂಬ ಉತ್ತಮವಾದಂಥ ಫಲಿತಾಂಶ ರಿಸಲ್ಟ್ಸನ್ನು ನೀವು ಪಡಿಬಹುದು ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಈಗ ಈ ಪಾಲಕ್ ಮತ್ತು ನುಗ್ಗೆಕಾಯಿ ಸೊಪ್ಪು ಹಾಕಿದಂಥ ಒಂದು ಕಷಾಯ ಸಿದ್ಧವಾಗಿದೆ. ವೀಕ್ಷಕರೇ, ಈ ಗರ್ಭಿಣಿ ಸ್ತ್ರೀಯರು ಈ ಪಾಲಕ್ ಮತ್ತು ಏನು ಈ ಒಂದು ನುಗ್ಗೆಕಾಯಿ ಸೊಪ್ಪಿನ ಪೇಸ್ಟ್ ಇದೆ ಇದನ್ನು ಹಸಿಯಾಗಿ ಸೇವಿಸೋದು ಅವ್ರಿಗೆ ಒಳ್ಳೆಯದಲ್ಲ. ಆದಷ್ಟು ಇದನ್ನು ಅವಾಯ್ಡ್ ಮಾಡಬೇಕು ಗರ್ಭಿಣಿ ಸ್ತ್ರೀಯರು. ಮತ್ತು ಬಾಣಂತಿಯರು ಕೂಡ ಇದನ್ನು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳಿ. ಬಟ್ ಅಪಾರ್ಟ್ ಫ್ರಮ್ ಅಂತ ಹೇಳಿ ಅಂದರೆ ಅವರನ್ನು ಬಿಟ್ಟು, ಅವರನ್ನು ಹೊರತುಪಡಿಸಿ ಬೇರೆಯವರು 12 ವರ್ಷಕ್ಕಿಂತ ಹೆಚ್ಚು ವಯಸ್ಸಿರುವಂಥ ಮಕ್ಕಳಲ್ಲಿ ಕೂಡ ಇಂಥ ಒಂದು ತೊಂದರೆ ಕಂಡುಬರುತ್ತೆ. ಮತ್ತು ಅಂಥ ವಯಸ್ಸಿನಲ್ಲಿ ಕೂಡ ಇಂಥ ಒಂದು ಔಷಧಿಯನ್ನು ಕೊಡ್ಬೋದು. ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಆದರೆ ಗರ್ಭಿಣಿ ಸ್ತ್ರೀಯರು ಮತ್ತು ಬಾಣಂತಿಯರು ಮಾತ್ರ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗಬರಲ್ಲ. ಆದ್ದರಿಂದ ಈ ಒಂದು ಏನು ಪೇಯ ಇದೆ ಇದನ್ನು ನೀವು ಆದಷ್ಟು ಧ್ಯಾನ ವಹಿಸಿ ಕೇಳ್ಕೊಂಡಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇದರ ಉಪಯೋಗವನ್ನು ತಾವೆಲ್ಲರೂ ಪಡೆದುಕೊಳ್ಳಿ. ಮೂತ್ರಕೋಶದ ಸೋಂಕುಗಳಿಗೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ಪಾಲಕ್ ಪೇಸ್ಟ್, ನುಗ್ಗೆ ಸೊಪ್ಪಿನ ಪೇಸ್ಟ್ ಮತ್ತು ನಿಂಬೆಹಣ್ಣು. ತಯಾರಿಸುವ ವಿಧಾನ: 1 ಲೋಟಕ್ಕೆ ನೀರು, ಪಾಲಕ್ ಪೇಸ್ಟ್ ಮತ್ತು ನುಗ್ಗೆ ಸೊಪ್ಪಿನ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಇದಕ್ಕೆ ನಿಂಬೆ ರಸವನ್ನು ಬೆರೆಸಿದರೆ ಮೂತ್ರಕೋಶದ ಸೋಂಕುಗಳಿಗೆ ಮನೆ ಔಷಧ ಸಿದ್ಧ.